ಯೆಹೋಶುವ ಅಧ್ಯಾಯ 17. ಯೋಸೇಫನ ಚೊಚ್ಚಲು ಮಗನಾದ ಮನಸ್ಸೆಯ ವಂಶದವರಿಗೆ ಸಿಕ್ಕಿದ ಸ್ವಾಸ್ಥ್ಯದ ವಿವರ. ಮನಸ್ಸೆಯ ಹಿರೀಮಗನೂ ಗಿಲ್ಯಾದನ ತಂದೆಯೂ ಆಗಿರುವ ಮಾಕೀರನು ಯುದ್ಧವೀರನಾದದರಿಂದ ಅವನಿಗೆ ಗಿಲ್ಯಾದ್, ಬಾಷಾನ್ ಎಂಬ ಪ್ರಾಂತಗಳು ಸಿಕ್ಕಿದವು. ಯೋಸೇಫನ ಮಗನಾಗಿರುವ ಮನಸ್ಸೆಯ ಉಳಿದ ಗಂಡು ಮಕ್ಕಳಾದ ಅಬೀಯೆಜೆರ್, ಹೇಲೆಕ್, ಅಸ್ರೀಯೇಲ್, ಶೆಕೆಮ್, ಹೇಫೇರ್, ಶೆಮೀದಾ ಎಂಬವರ ವಂಶದವರಿಗೆ ಯೋರ್ದಾನಿನ ಈಚೆಯಲ್ಲಿ ಸ್ವಾಸ್ಥ್ಯವೂ ಸಿಕ್ಕಿತು. ಮನಸ್ಸೆಗೆ ಹುಟ್ಟಿದ ಮಾಕೀರನ ಮರಿಮಗನೂ ಗಿಲ್ಯಾದನ ಮೊಮ್ಮಗನೂ ಹೇಫೆರನ ಮಗನೂ ಆದ ಚಲ್ಪಹಾದನಿಗೆ ಹೆಣ್ಣು ಮಕ್ಕಳು ಹುಟ್ಟಿದರೇ ಹೊರತು ಗಂಡು ಮಕ್ಕಳು ಹುಟ್ಟಲಿಲ್ಲ. ಮಹ್ಲಾ, ನೋವಾ, ಹೊಗ್ಲಾ, ಮಿಲ್ಕಾ, ತಿರ್ಚಾ ಎಂಬವರು ಅವನ ಹೆಣ್ಣು ಮಕ್ಕಳು. ಇವರು ಮಹಾಯಾಜಕನಾದ ಎಲ್ಲಾಜಾರ್, ನೂನನ ಮಗನಾದ ಯೆಹೋಶುವ, ಕುಲಾಧಿಪತಿಗಳು ಇವರ ಬಳಿಗೆ ಬಂದು, ನಮ್ಮ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ನಮಗೆ ಪಾಲು ಕೊಡಬೇಕೆಂದು ಯೆಹೋವನು ಮೋಶೆಗೆ ಆಜ್ಞಾಪಿಸಿದನಲ್ಲ ಎಂದು ಹೇಳಲು, ಯೆಹೋಶುವನು ಯೆಹೋವನ ಅಪ್ಪಣೆಯಂತೆ ಅವರಿಗೆ ಅವರ ತಂದೆಯ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಸ್ವಾಸ್ಥ್ಯವನ್ನು ಕೊಟ್ಟನು. ಮನಸ್ಸೆ ಕುಲದ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳ ಸಂಗಡ ಸ್ವಾಸ್ಥ್ಯ ದೊರಕಿದ್ದರಿಂದ ಮನಸ್ಸೆಯವರಿಗೆ ಯೋರ್ದನಿನ ಆಚೆ ಇದ್ದ ಬಾಷಾನ್, ಗಿಲ್ಯಾದ್ ಪ್ರಾಂತಗಳ ಹೊರತು ಈಚೆಯಲ್ಲಿಯೂ 10 ಪಾಲು ಸಿಕ್ಕಿದವು. ಗಿಲ್ಯಾದ್ ಸೀಮೆಯು ಮನಸ್ಸೆಯ ಉಳಿದ ಗೋತ್ರಗಳಿಗೆ ಸಿಕ್ಕಿತು. ಮನಸ್ಸೆಯವರ ಸ್ವಾಸ್ಥ್ಯದ ಮೇರೆಯು ಅಶೇರ್ ಊರಿನಿಂದ ತೊಡಗಿ ಶೆಕೆಮಿನ ಪೂರ್ವದಲ್ಲಿರುವ ಮಿಕ್ಮೆತಾತಿನ ಮೇಲೆ ದಕ್ಷಿಣದಲ್ಲಿರುವ ತಪ್ಪೂಹದ ಬುಗ್ಗೆಗೆ ಹೋಗುತ್ತದೆ. ತಪ್ಪೂಹ ಪಟ್ಟಣಕ್ಕೆ ಸೇರುವ ಭೂಮಿಯು ಮನಸ್ಸೆಯವರದು, ಆದರೆ ಅವರ ಮೇರೆಗೆ ಹೊಂದಿರುವ ತಪ್ಪೂಹ ಪಟ್ಟಣವು ಎಫ್ರಾಯಿಮ್ಯರದು. ಅಲ್ಲಿಂದ ಮೇರೆಯು ಇಳಿಯುತ್ತಾ ಕಾನಾ ಹಳ್ಳದ ದಕ್ಷಿಣಕ್ಕೆ ಹೋಗುತ್ತದೆ. ಅಲ್ಲಿ ಮನಸ್ಸೆಯವರಿಗಿರುವಂತೆ ಎಫ್ರಾಯಿಮ್ಯರಿಗೂ ಕೆಲವು ಪಟ್ಟಣಗಳಿರುತ್ತವೆ. ಮನಸ್ಸೆಯವರ ಮುಂದಿನ ಮೇರೆಯು ಹಳ್ಳದ ಉತ್ತರ ತೀರವನ್ನನುಸರಿಸಿ ಹೋಗಿ ಸಮುದ್ರದ ದಡದಲ್ಲಿ ಮುಗಿಯುವುದು. ಹಳ್ಳದ ದಕ್ಷಿಣ ತೀರವು ಎಫ್ರಾಯಿಮ್ಯರದು, ಉತ್ತರ ತೀರವು ಮನಸ್ಸೆಯವರದು. ಮಹಾಸಾಗರವೇ ಇವರ ಪಶ್ಚಿಮದ ಮೇರೆ. ಉತ್ತರಕ್ಕೆ ಆಶೇರ್ ಕುಲದವರ ಪ್ರಾಂತವು, ಪೂರ್ವಕ್ಕೆ ಇಸ್ಸಾಕಾರ್ ಕುಲದವರ ದೇಶವೂ ಇರುತ್ತವೆ. ಇದಲ್ಲದೆ ಮನಸ್ಸೆಯವರಿಗೆ ಇಸ್ಸಾಕಾರ್, ಆಶೇರ್ ಎಂಬವರ ಪ್ರಾಂತಗಳಲ್ಲಿ ಬೇತ್ಷೆಯಾನ್, ಇಬ್ಲೆಯಾಮ್, ದೋರ್ ಎಂಬ ಪಟ್ಟಣಗಳು, ಅವುಗಳ ಗ್ರಾಮಗಳು, ದುರ್ಗತ್ರಯವಾದ ಎಂದೋರ್, ತಾನಕ್, ಮೆಗಿದ್ದೋ ಎಂಬ ಪಟ್ಟಣಗಳು, ಅವುಗಳಿಗೆ ಸೇರಿದ ಊರುಗಳೂ ಸಿಕ್ಕಿದವು. ಆದರೆ ಮನಸ್ಸೆಯವರು ಆ ಪಟ್ಟಣಗಳ ನಿವಾಸಿಗಳನ್ನು ಹೊರಡಿಸಲಾರದವರಾದರು. ಕಾನಾನ್ಯರಿಗೆ ಅಲ್ಲಿ ವಾಸಿಸುವುದಕ್ಕೆ ಅನುಕೂಲವಾಯಿತು. ಇಸ್ರಾಯೇಲ್ಯರು ಬಲಗೊಂಡ ಮೇಲೆ ಕಾನಾನ್ಯರನ್ನು ಹೊರಡಿಸದೆ ಅವರನ್ನು ದಾಸತ್ವಕ್ಕೆ ಹಚ್ಚಿದರು. ಆದರೆ ಯೋಸೇಫ್ಯರು ಯೆಹೋಶುವನಿಗೆ, ನೀನು ಚೀಟು ಹಾಕಿ ನಮಗೆ ಒಂದೇ ಭಾಗವನ್ನು ಕೊಟ್ಟದ್ದೇಕೆ? ಯೆಹೋವನು ನಮ್ಮನ್ನು ಇಂದಿನವರೆಗೂ ಆಶೀರ್ವದಿಸಿದ್ದರಿಂದ ನಾವು ಮಹಾಜನಾಂಗವಾಗಿದ್ದೇವಲ್ಲ ಎಂದು ಹೇಳಲು, ಯೆಹೋಶುವನು ಅವರಿಗೆ, ಮಹಾಜನಾಂಗವಾದ ನಿಮಗೆ ಎಫ್ರಾಯಿಂ ಬೆಟ್ಟದ ಸೀಮೆ ಸಾಲದಿದ್ದರೆ ಪೆರಿಜ್ಜೀಯರ ಮತ್ತು ರೆಫಾಯರ ಸೀಮೆಗಳಿಗೆ ಹೋಗಿ ಅಲ್ಲಿನ ಕಾಡು ಕಡಿದು ಸ್ಥಳ ಮಾಡಿಕೊಳ್ಳಿರಿ ಅಂದನು. ಅವರು ತಿರುಗಿ ಯೆಹೋಶುವನಿಗೆ, ನಮ್ಮ ಪರ್ವತ ಪ್ರದೇಶವು ನಮಗೆ ಸಾಲುವುದಿಲ್ಲ. ಬೇತ್ಷೆಯಾನ್ ಮತ್ತು ಅದಕ್ಕೆ ಸೇರಿದ ಊರುಗಳಿರುವ ತಗ್ಗಿನಲ್ಲಿಯೂ ಇಜ್ರೇಲಿನ ತಗ್ಗಿನಲ್ಲಿಯೂ ವಾಸಿಸುವ ಕಾನಾನ್ಯರೆಲ್ಲರಿಗೆ ಕಬ್ಬಿಣದ ರಥಗಳಿವೆ ಅನ್ನಲು ಅವನು, ಯೋಸೇಫ್ಯರಾದ ಎಫ್ರಾಯಿಂ, ಮನಸ್ಸೆ ಕುಲಗಳ ಜನರಿಗೆ, ನೀವು ಮಹಾಜನಾಂಗವೂ ಬಹುಬಲವುಳ್ಳವರೂ ಆಗಿರುವುದು ನಿಜ. ನೀವು ಒಂದು ಭಾಗಕ್ಕಿಂತ ಹೆಚ್ಚು ತೆಗೆದುಕೊಳ್ಳಬಹುದಲ್ಲ. ಆ ಬೆಟ್ಟದ ಸೀಮೆಯನ್ನು ನಿಮಗೆ ಕೊಟ್ಟಿರುತ್ತೇನೆ. ಅದರಲ್ಲಿ ಕಾಡುಗಳಿದ್ದರೂ ನೀವು ಅವುಗಳನ್ನು ಕಡಿದು ಹಾಕಬಹುದು. ಅದಕ್ಕೆ ಸೇರಿರುವ ಬಯಲು ನಿಮ್ಮದೇ. ಕಾನಾನ್ಯರು ಬಲಿಷ್ಠರಾಗಿ ಕಬ್ಬಿಣದ ರಥಗಳುಳ್ಳವರಾಗಿದ್ದರೂ ನೀವು ಅವರನ್ನು ಹೊರಡಿಸುವಿರಿ ಎಂದು ಉತ್ತರ ಕೊಟ್ಟನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಯೆಹೋಶುವನ ಗ್ರಂಥ 17ನೆಯ ಅಧ್ಯಾಯ, ದ ಬುಕ್ ಆಫ್ ಜಾಶುವಾ, ಚಾಪ್ಟರ್ 17. 16ನೇ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಸ್ವಾಸ್ಥ್ಯವು ಎಫ್ರಾಯಿಂ ಕುಲದವರಿಗೆ
ಸಿಕ್ತು ಎಂಬುದಾಗಿ. ಇಸ್ರಾಯೇಲರಲ್ಲಿ 12 ಕುಲದವರು ಇದ್ದರು. ಅಂದರೆ ಇಸ್ರಾಯೇಲ್ ಅಂತ ಹೇಳಿದ್ರೆ ಯಾಕೋಬನಿಗೆ ಇನ್ನೊಂದು ಹೆಸರು. ಅಬ್ರಹಾಂ ದೇವರು ಆಯ್ಕೆ ಮಾಡಿದಂಥ ವ್ಯಕ್ತಿ, ಈಸಾಕ್ ಅವನ ಮಗ ಯಾಕೋಬ, ಮತ್ತು ಆ ಇಸಾಕನ ಮಗ ಯಾಕೋಬನ ಮೊಮ್ಮಗ. ಈ ಯಾಕೋಬನಿಗೆ ಇಸ್ರಾಯೇಲ್ ಎಂಬ ಹೆಸರು ದೇವರೊಂದಿಗೆ ಅವನು ಹೋರಾಡಿದ್ದರಿಂದ ಅಂಥ ಒಂದು ಹೆಸರು ಅವನಿಗೆ ಲಭ್ಯವಾಯಿತು, ಸಿಕ್ಕಿತು. ಆ ಇಸ್ರಾಯೇಲ್ ಅಥವಾ ಯಾಕೋಬ ಎಂಬಂಥ ಆ ವ್ಯಕ್ತಿಗೆ 12 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗು. ಈ 12 ಗಂಡು ಮಕ್ಕಳು 12 ಗೋತ್ರ ಪುರುಷರು ಇಸ್ರಾಯೇಲಿನ 12 ಗೋತ್ರ ಅಥವಾ ಕುಲನಾಯಕರು ಆದರು. 12 ಜನರಿಗೂ 12 ಭಾಗ ಮಾಡಿ ಈ ದೇಶ, ಕಾನಾನ್ ದೇಶ, ವಾಗ್ದಾನ ದೇಶ ಕೊಡಲಾಗಿತ್ತು. ಅದರಲ್ಲಿ ಮೊದಲನೇ ಮಗ ರೂಬೇನ್, ಗಾದ್, ಮನೆಸ ಅರ್ಧ ಕುಲ. ಈ 2.5 ಕುಲದವರು ಈಗಾಗಲೇ ಮೋಶೆ ಇದ್ದ ಕಾಲದಲ್ಲಿನೇ ಆ ಕಾನಾನ್ ದೇಶದ ಹೊರಭಾಗದಲ್ಲಿನೇ ಅವರು ಅದನ್ನು ವಶಪಡಿಸಿಕೊಂಡ್ರು. ಯೋರ್ದನ್ಗೆ ಈಚೆನೇ ಅವರು ಇರುವಂಥ ಸ್ಥಳ. ಯಾಕಂದರೆ ಅವ್ರಿಗೆ ಭಾಳಷ್ಟು ದನ ಕುರಿಗಳಿದ್ವು, ಭಾಳ ಜನಸಂಖ್ಯೆ ಕೂಡ. ಆದ ಕಾರಣ ಅವರು ಅಲ್ಲಿನೇ ಕಾನಾನ್ ದೇಶ ವಶಪಡಿಸಿಕೊಳ್ಳೋ ಮುಂಚೆನೇ ಅವರಿಗಿದ್ದಂಥ ಆ ಬಾರ್ಡ್ರ್, ಆ ಪ್ರಾಂತವನ್ನು ಅವರು ತಕ್ಕೊಂಡ್ರು. ಅವರಿಬ್ಬರಾದ ನಂತರ ಅಥವಾ 3 ನಂತರ ರೂಬೇನ್, ಗಾದ್, ಮನೆಸೆ ಅರ್ಧ ಕುಲ ಅವರು ಹೊಂದಿಕೊಂಡ ತರುವಾಯ ಯಹೂದ ಗೋತ್ರದವರು ಅಥವಾ ಯಹೂದ ಕುಲದವರು ಕಾಲೇಬನ ನಾಯಕತ್ವದಲ್ಲಿ ಬಂದು ಯೆಹೋಶುವನಿಗೆ ನಮ್ಮ ಭಾಗ ನಮಗೆ ಬೇಕಂತ ಅವರು ಕೇಳಿಕೊಳ್ತಾರೆ. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತದೆ. ಅದನ್ನು ಇದ್ದ ಹಾಗೆ ನಾವು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 7ನೇ ವಚನದಲ್ಲಿರುವಂಥ ಮಾತು, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಆಸ್ಕ್ ಆ್ಯಂಡ್ ಇಟ್ ಶಾಲ್ ಬಿ ಗಿವನ್. ಇಲ್ಲಿ ಕಾಲೇಬನು ಕೇಳಿಕೊಳ್ತಾನೆ, ಯೆಹೋಶುವ ಅವನಿಗೆ ಕೊಡುವಾತನಾಗಿದ್ದಾನೆ. ಕಾಲೇಬ್ ಅಂತ ಹೇಳಿದರೆ ಶಕ್ತಿ ಅಥವಾ ಬಲದಿಂದ ಕೇಳ್ಕೊಳ್ತಾನೆ. ಹೌದು, ಬಲಾತ್ಕಾರಿಯಾಗಿ ಕೇಳ್ಕೊಳ್ತಾನೆ. ಯೆಹೋಶುವ ಅಂದರೆ ಯೆಹೋವನು ರಕ್ಷಿಸುತ್ತಾನೆ. ಯೆಹೋಶುವ ಅಂದರೆ ಗ್ರೀಕ ಪದದಲ್ಲಿ ಯೇಸು ಅಂತ ಅರ್ಥ. ಬಲಾತ್ಕಾರಿಗಳು ಕೇಳಿಕೊಳ್ಳುವಾಗ ಯೇಸು ನಮಗೆ ದಯಪಾಲಿಸ್ತಾರೆ ಎಂಬಂಥ ಅರ್ಥವನ್ನು ಕೊಡುವಂಥದ್ದು. ಆದ ಕಾರಣ ಯೆಹೂದ ಕುಲದವರು ಅದನ್ನು ಪಡ್ಕೊಂಡ್ರು. ಯೆಹೂದ ಅಂದರೆ ಸ್ತೋತ್ರ. ಯೆಹೂದ ಅಂದರೆ ಇನ್ನೊಂದು ಅರ್ಥ ಸಂಭ್ರಮ. ಯೆಹೂದ ಅಂದರೆ ಇನ್ನೊಂದು ಅದಕ್ಕೆ ಹೋಲುವ ಅರ್ಥ ಔತಣ. ಹೌದು, ಕರ್ತನಲ್ಲಿ ಔತಣವುಳ್ಳವರಾಗಿರಬೇಕು. ವಿ ಶುಡ್ ಬಿ ಪೀಪಲ್ ಆಫ್ ಸೆಲೆಬ್ರೇಷನ್ ಇನ್ ದ ಲಾರ್ಡ್. ಕರ್ತನಲ್ಲಿ ನಾವು ಔತಣವುಳ್ಳವರಾಗಿದ್ದರೆ, ಸ್ತೋತ್ರ ಮಾಡುವವರಾಗಿದ್ದರೆ, ತೃಪ್ತರಾಗಿದ್ದರೆ, ನಾವು ದೇವರು ಕೊಡುವಂಥ ವಾಗ್ದಾನಗಳನ್ನು ಸ್ವಾಧೀನ ಮಾಡಿಕೊಳ್ತೇವೆ, ನಮ್ಮದನ್ನಾಗಿ ನಾವು ಮಾಡಿಕೊಳ್ತೇವೆ. ಪೌಲನು ಕೊರಿಂಥದವರಿಗೆ ಸಮಸ್ತವೂ ನಿಮ್ಮದೇ ಎಂಬುದಾಗಿ ಹೇಳಿದ್ದಾನೆ. ಆದರೆ ಕೊರಿಂಥದವರು ಸಮಸ್ತವನ್ನು ಇನ್ನೂ ಹೊಂದಿಕೊಂಡಿರಲಿಲ್ಲ. ನಾವು ಕೂಡ ಹಾಗೇನೇ ಇದ್ದೀವಿ. ಅನೇಕ ವಿಷಯಗಳು ಕ್ರಿಸ್ತ ಯೇಸುವಿನ ಮೂಲಕವಾಗಿ ದೇವರು ನಮಗೆ ಕೊಟ್ಟಿರಲಾಗಿ ಅದನ್ನು ನಾವು ಹೊಂದಿದ್ದೇವಾ ಎಂಬುದು ಪ್ರಶ್ನೆ. ಆದ ಕಾರಣ 15ನೇ ಅಧ್ಯಾಯದಲ್ಲಿ ಯೆಹೂದ ಕುಲದವರು ಮೊಟ್ಟ ಮೊದಲನೇದಾಗಿ ಅವರು ಕೇಳಿಕೊಳ್ತಾರೆ ಮತ್ತು ಕೇಳಿಕೊಂಡಂತೆ ಕಾಲೇಬನು ಇತ್ಯಾದಿಗಳು ಮುಂತಾದವರು ಪಡ್ಕೊಳ್ತಾರೆ. ಕಾಲೇಬನ ಮಗಳು ಕೂಡ ಬುಗ್ಗೆ ಇರುವಂಥ ಸ್ಥಳವನ್ನು ಪಡ್ಕೊಳ್ತಾಳೆ.
ಒತ್ನಿಯೇಲನು ಕೂಡ ಈ ಕಾಲೇಬನಿಗೆ ಸಂಬಂಧಿಕನಾದಂಥ ಈ ಒತ್ನಿಯೇಲನು ಕೂಡ ಏನು ಮಾಡ್ತಾನೆ, ಕಿರಿಯಾತ್ ಸೆಫೈರ್ ಎಂಬಂಥ ಅಂದರೆ ಶಾಖೆಗಳ ಒಂದು ಪಟ್ಟಣವನ್ನು ಅವನು ವಶಪಡಿಸಿಕೊಂಡು ಅಕ್ಷ ಎಂಬಂಥ ಮಗಳನ್ನು ಕಾಲ್ ಖಡ್ಗ ಎಂಬಂಥ ಹೆಸರಿರುವಂಥ ಆ ಕಾಲೇಬನ ಮಗಳನ್ನು ಮದುವೆ ಆಗ್ತಾನೆ. ಆ ರೀತಿಯಾಗಿ 15ನೇ ಅಧ್ಯಾಯ ಮುಕ್ತಾಯ ಆಗ್ತದೆ. 16ನೇ ಅಧ್ಯಾಯದಲ್ಲಿ ಎಫ್ರಾಯಿಮ್ ಕುಲದವರು ತಮಗೆ ಬರತಕ್ಕಂಥ ಸ್ವಾಸ್ಥ್ಯವನ್ನು ಪಡ್ಕೊಳ್ತಾರೆ. 15, 16 ಈ 2 ಅಧ್ಯಾಯಗಳ ಬಗ್ಗೆ 2 ಮಾತನ್ನು ನಾನು ಹೇಳ ಬಯಸ್ತೇನೆ. ಅದೇನೆಂದರೆ 15ನೇ ಅಧ್ಯಾಯ ಹೇಗೆ ಮುಕ್ತಾಯವಾಗ್ತದಂದರೆ 15ನೇ ಅಧ್ಯಾಯ ಈ ಯಹೂದ ಗೋತ್ರದವರ, ಯಹೂದ ಕುಲದವರ ಸ್ವಾಧೀನದ ಬಗ್ಗೆ, ಅವರಂದರೆ ಏನೇನು ಸ್ಥಳ, ಯಾವ್ಯಾವ ಸ್ಥಳ ಪಡ್ಕೊಂಡ್ರು ಅಂತ. ಈ ಒಂದೊಂದು ಸ್ಥಳ ಅವರು ಪಡ್ಕೊಂಡಂಥ ಸ್ಥಳದ ಹೆಸರುಗಳನ್ನು, ಹೀಬ್ರೂ ಭಾಷೆಯಲ್ಲಿರುವಂಥ ಹೆಸರುಗಳ ಅರ್ಥ ನಾವು ನೋಡೋದಾದರೆ ಸುಮಾರು 2-3 ತಾಸು ಒಂದೇ ಅಧ್ಯಾಯದಲ್ಲಿ ಕಳೀಬೋದು. ಅಷ್ಟೊಂದು ವಿಷಯಗಳು, ಅಷ್ಟೊಂದು ಸಂಪತ್ತು ಸಂಗ್ರಹವಾಗಿದೆ. 15ನೇ ಅಧ್ಯಾಯದಲ್ಲಿ ಯಹೂದ ಗೋತ್ರದವರು ಎಲ್ಲ ಸ್ಥಳ ಪಡ್ಕೊಂಡ್ರು, ಆದರೆ ಒಂದು ಗುಂಪಿನವರನ್ನು ಹೊರಡಿಸಲಿಕ್ಕೆ ಆಗಲಿಲ್ಲ. ಅದು ಯಾರಂದರೆ ಯೆಬೂಸಿಯರನ್ನು ಹೊರಡಿಸೋದಕ್ಕೆ, ಜಯಿಸೋದಕ್ಕೆ ಆಗಲಿಲ್ಲ ಯಹೂದ ಕುಲದವರಿಗೆ. ಆದರೆ ಕೆಲವು ವರ್ಷಗಳಾದ ನಂತರ ಬಹುಶಃ ಈ ವಾಕ್ಯವನ್ನು ಅಂದರೆ 15:63ನೇ ವಚನವನ್ನು ದಾವೀದನು ಓದಿದನೇನೋ, ಓದಿಬಿಟ್ಟು ಹಾಗಾದರೆ ಯಹೂದ ಕುಲಕ್ಕೆ ಸೇರಿದ ನಾನು ಈ ಯೆಬೂಸಿಯರನ್ನು ಓಡಿಸ್ತೀನಿ ಎಂಬಂಥ ಮನಸ್ಸು ಅವನ ಮನಸ್ಸಿನಲ್ಲಿ ಇದ್ದಿರಬೇಕು. ಯಾಕಂತ ಹೇಳಿದರೆ ಅರಸನಾದ ಕೂಡಲೇ ಮೊಟ್ಟ ಮೊದಲನೇದಾಗಿ ಅವನು ಮಾಡಿದಂಥ ಸಂಗತಿ 2ನೇ ಸಮುವೇಲ 5:6 ಏನಂತ ಹೇಳಿದ್ರೆ ಯೆಬೂಸಿಯರನ್ನು ಹೊರಡಿಸಿಬಿಡ್ತಾನೆ, ಅವರನ್ನು ಜಯಿಸಿಬಿಡ್ತಾನೆ. ಅಲ್ಲಿಂದ ಒಂದು ಗಾದೆ ಮಾತನ್ನೇ ಸ್ಟಾರ್ಟ್ ಮಾಡ್ತಾನೆ. ಯೆಬೂಸಿಯರು ಎಂಬಂಥ ಆ ಒಂದು ನಗರ, ಆ ಒಂದು ಪಟ್ಟಣ ದಾವೀದನ ಪಟ್ಟಣ ಆಗಿಬಿಡ್ತದೆ, ಹೆಸರು ದಾವೀದನ ಊರಾಗ್ಬಿಡ್ತದೆ. ಅದು 15ನೇ ಅಧ್ಯಾಯದಲ್ಲಿ. 16ನೇ ಅಧ್ಯಾಯದಲ್ಲಿ ಇನ್ನೊಂದು ವೈಶಿಷ್ಟ್ಯತೆ ಏನಂದರೆ 16ನೇ ಅಧ್ಯಾಯ ಕೊನೆಯ ವಚನ ಯಾವ ರೀತಿಯಾಗಿ 15 ಕೊನೆಯ ವಚನ ದಾವೀದನಿಗೆ ಲಿಂಕ್ ಆಗಿದೆಯೋ ಅದೇ ರೀತಿಯಾಗಿ 16ನೇ ಅಧ್ಯಾಯ ಕೊನೆಯ ವಚನ ಸೊಲೊಮೋನನಿಗೆ ಲಿಂಕ್ ಆಗಿದೆ. ಯಾಕಂದರೆ ಈ ಎಫ್ರಾಯಿಮ್ನವರು ಇಷ್ಟೊಂದು ಸ್ಥಳವನ್ನು ವಶಪಡಿಸಿಕೊಂಡ್ರು, ಹೌದು ನಿಜ, ಸ್ವಾಧೀನ ಮಾಡಿಕೊಂಡ್ರು. ಆದರೆ ಅವರು ಗೆಜೆರಿನಲ್ಲಿದ್ದ ಕಾನಾನ್ಯರನ್ನು ಹೊರಡಿಸದೇ ಹೋದರು ಅಂತ. ಯಾವ ರೀತಿಯಾಗಿ ಯಹೂದ ಕುಲದವರು ಯೆಬೂಸಿಯರನ್ನು ಹೊರಡಿಸುವುದಕ್ಕೆ ಆಗಲಿಲ್ವೋ ಹಾಗೆಯೇ ಈ ಎಫ್ರಾಯಿಮಿನವರು, ಎಫ್ರಾಯಿಮ್ ಅಂದರೆ ಅಭಿವೃದ್ಧಿ, 2ರಷ್ಟು ಫಲ ಅಂತ ಹೇಳ್ಬಿಟ್ಟು, ಈ ಫಲವತ್ತಾದ ಅಂತ ಹೇಳ್ಬಿಟ್ಟು ಎಫ್ರಾಯಿಮ್ನವರು ಫಲವತ್ತಾದಂಥವ್ರಿಗೆ ಗೆಜೇರಿನಲ್ಲಿದ್ದಂಥ ಆ ಕಾನಾನ್ಯರನ್ನು ಹೊರಡಿಸಲಿಕ್ಕೆ ಆಗಲಿಲ್ಲ. ಗೆಜೇರ್ ಅಂತ ಹೇಳಿದ್ರೆ ಒಂದು ಭಾಗ ಅಂತ ಅರ್ಥ, ಕಟ್ ಆಫ್, ಪೋರ್ಷನ್, ಪಾರ್ಟ್. ಎಲ್ಲವನ್ನು ವಶಪಡಿಸಿಕೊಂಡು ಒಂದು ಪಾರ್ಟನ್ನು ಮಾತ್ರ ವಶಪಡಿಸ್ಕೊಳ್ಳಿಕ್ಕಾಗಲಿಲ್ಲ. ಒಂದು ಭಾಗವನ್ನು, ಒಂದು ಪೋರ್ಷನ್ ಅಂದು, ಒಂದು ಪಾಲನ್ನು, ಗೆಜೇರ್ ಅಂದರೆ ಪಾಲನ್ನು ಇವರು ಯಾರು ಎಫ್ರಾಯಿಮ್ನವರು ವಶಪಡಿಸಿಕೊಳ್ಳಿಕ್ಕೆ, ಸ್ವಾಧೀನ ಮಾಡಿಕೊಳ್ಳಿಕ್ಕಾಗಲಿಲ್ಲ. ಆದರೆ ಅವರನ್ನು ಜಯಿಸುವಂಥ ಒಂದು ಅವಕಾಶ ಸೊಲೊಮೋನ್ನ ಕಾಲದಲ್ಲಿ ಆಯಿತು. ಅದು ಯಾರು? ಫರೋಹನು, ಐಗುಪ್ತದ ಫರೋಹನು. ಇದರ ಬಗ್ಗೆ ಮೊದಲನೇ ಅರಸು 9ನೇ ಅಧ್ಯಾಯದ 16ರಿಂದ ಇರುವಂಥ ವಾಕ್ಯದಲ್ಲಿ ನೀವು ನೋಡಿಕೊಳ್ಬೋದು. ಅದರಲ್ಲಿ ಏನಂತಿದೆ, ಐಗುಪ್ತದ ಅರಸನು ಬಂದು ಆ ಗೆಜೇರಿನಲ್ಲಿದ್ದಂಥ ಆ ವ್ಯಕ್ತಿಗಳ ಮೇಲೆ ಯುದ್ಧ ಮಾಡಿ ಅದನ್ನು ವಶ ಮಾಡಿಕೊಂಡು ಸೊಲೊಮೋನಿಗೆ ಕೊಡ್ತಾನೆ. ಸೊಲೊಮೋನನು ಆ ಸ್ಥಳವನ್ನು ಕಟ್ಟುವಾತನು ಆಗಿದ್ದಾನೆ. ಮತ್ತು ಐಗುಪ್ತದ ಅರಸನು ತನ್ನ ಮಗಳನ್ನು ಸೊಲೊಮೋನನಿಗೆ ಕೊಟ್ಟು ಮದುವೆ ಮಾಡಿಸ್ತಾನೆ. ಸರಿ, 17ನೇ
ಅಧ್ಯಾಯ, ಯೆಹೋಶುವ 17ನೇ ಅಧ್ಯಾಯ, ಮನಸ್ಸೆ ಕುಲದವರಿಗೆ ಯಾವ ರೀತಿಯಾಗಿ ಸ್ವಾಸ್ಥ್ಯವು ಏನೆಲ್ಲ ಸಿಕ್ತಂತ ಹೇಳ್ಬಿಟ್ಟು, ಈಗಾಗಲೇ ಅವರಿಗೆ ಮೋಶೆ ಕಾಲದಲ್ಲೇ ಅರ್ಧ ಭಾಗ ಸಿಕ್ಬಿಡ್ತು. ಮನಸ್ಸೆಯ ಅರ್ಧ ಗೋತ್ರದವರಿಗೆ ರೂಬೇನ್ ಮತ್ತು ಗಾದ್ ಅವರೊಂದಿಗೆ ಸಿಕ್ಬಿಡ್ತು, ಸ್ವಾಧೀನ ಮಾಡಿಕೊಂಡ್ರು. ಯೋರ್ದನ್ ಆಚೆ ಇದ್ದಂಥ ಕಡೆಯಲ್ಲಿ ಮೋಶೆಯ ನಾಯಕತ್ವದಲ್ಲಿ ಅವರು ಭಾಳ ದೊಡ್ಡ ಗುಂಪಿನವರು. ಆದರೆ ಅದೇ ಸಂದರ್ಭದಲ್ಲಿ ಉಳಿದಂಥ ಅರ್ಧ ಮನಸ್ಸೆ ಕುಲದವರಿಗೆ ಇನ್ನೂ ಸಿಕ್ಕಿರಲಿಲ್ಲ. ಆದ ಕಾರಣ 1, 2, 3 ಅಂತ ಹೇಳ್ತೀವಲ್ಲ, ಅವರಿಬ್ಬರು ಆ 2.5 ಗೋತ್ರದವರು ಅಂದರೆ ರೂಬೇನ್, ಗಾದ್, ಅರ್ಧ ಮನಸ್ಸೆ ಕುಲದವರು ಈಗಾಗಲೇ ಮೋಶೆ ಕಾಲದಲ್ಲಿನೇ ಕಾನಾನ್ ದೇಶದ ಸ್ವಲ್ಪ ಭಾಗವನ್ನು, ಅದರ ಬಾರ್ಡ್ರನ್ನು ವಶಪಡಿಸಿಕೊಂಡಿದ್ದರು, ಸ್ವಾಧೀನ ಮಾಡಿಕೊಂಡಿದ್ದರು. ಆದರೆ ಇನ್ನು 31 ರಾಜರ ಮೇಲೆ ಯೆಹೋಶುವನು ಯುದ್ಧ ಮಾಡಿದ್ದಾಗ್ಯೂ, ಮುದುಕನಾಗ್ಬಿಟ್ಟಿದ್ದಾಗ್ಯೂ ದೇವರು ಅವನ ಹತ್ರ ಮಾತಾಡಿ ಇನ್ನೂ ವಶಪಡಿಸಿಕೊಳ್ಳುವಂಥ ಸ್ಥಳ ಬಹಳಷ್ಟಿದೆ ಎಂಬುದಾಗಿ ಹೇಳ್ತಾನೆ. ಆದ ಕಾರಣ ಆ ರೀತಿಯಾದಂಥ ಒಂದು ಮಾತು ಯೆಹೋಶುವನ ಮನಸ್ಸಿನಲ್ಲಿದ್ದಾಗಲೇ ಕಾಲೇಬನು, 85 ವಯಸ್ಸಾಗಿರುವಂಥ ಕಾಲೇಬನು ಬಂದ್ಬಿಟ್ಟು, ಯೆಹೂದ ಗೋತ್ರದವರು ಬಂದ್ಬಿಟ್ಟು ನಮ್ಮ ಪೋರ್ಷನ್, ನಮ್ಮ ಭಾಗ ನಮಗೆ ಕೊಡ್ರಿ ಅಂತ ಅವ್ರು ತಗೊಳ್ತಾರೆ. ಒಂದು ಅದಾದ ನಂತರ ಎಫ್ರಾಯಿಂ ಕುಲದವರು ಬಂದು ನಮ್ಮ ಭಾಗ ನಮಗೆ ಕೊಡ್ರಿ ಅಂತ ಸ್ವಾಧೀನ ಮಾಡಿಕೊಳ್ತಾರೆ. 16ನೇ ಅಧ್ಯಾಯ. ಅದಾದ ನಂತರ ಮನಸ್ಸೆ ಕುಲದವರು ಬಂದು ನಮ್ಮ ಭಾಗ ನಮಗೆ ಕೊಡ್ರಿ ಅಂತ ಯೆಹೋಶುವನ ಕಡೆಯಿಂದ ತಗೊಳ್ತಾರೆ. ಈ 3 ಕುಲದವರು. ಆದರೆ ಈ 3 ಕುಲದವರ ವಿಷಯದಲ್ಲಿ ಒಂದು ಮಾತು ನಾನು ಹೇಳಬೇಕು. ಯೋಸೇಫನ ಕುಲ 2 ಆಯ್ತಲ್ವ, 2 ಸಿಕ್ತು ಯೋಸೇಫನಿಗೆ. ಒಂದು ಎಫ್ರಾಯಿಂ ಮತ್ತು ಮನಸ್ಸೆ. ಮನಸ್ಸೆ ಇಬ್ಬರು ಮಕ್ಕಳು ಯೋಸೇಫನಿಗೆ ಹುಟ್ಟಿದ್ರು. ದೇವರು ಮನಸ್ಸೆ ಅಂತ ಹೇಳಿದ್ರೆ ಅಣ್ಣ ತಮ್ಮದರ ಮುಖಾಂತರವಾಗಿ ದೂರ ದೇಶಕ್ಕೆ ಬಂದಂಥ ಯೋಸೇಫನು ಭಾಳ ಟೆನ್ಷನ್ನಲ್ಲಿ, ದುಃಖದಲ್ಲಿ, ಗುಲಾಮನಾಗಿ ಮಾರಾಟಕ್ಕೆ ಒಳಗಾಗಿ ಅನ್ಯಾಯಕ್ಕೆ ಒಳಗಾದಂಥ ಒಂದು ಸಂದರ್ಭದಲ್ಲಿ ಒಂದು ಮಗು ಯೋಸೇಫನಿಗೆ ಹುಟ್ಟಿದಾಗ ಯೋಸೇಫನ ಮಗನಿಗೆ ಮನಸ್ಸೆ ಅಂದರೆ ದೇವರು ಮರೆಯುವಂತೆ ಮಾಡ್ತಾನೆ, ನನ್ನ ಕಷ್ಟಗಳೆಲ್ಲ ಇವುಗಳಿಂದ ಅಂತ ಮನಸ್ಸಿಗೆ ಹೆಸರು ಕೊಡ್ತಾನೆ. ಅನಂತರ ಎಫ್ರಾಯಿಮನಿಗೆ ಕೂಡ ಇನ್ನೊಂದು ಮಗು ಹುಟ್ಟಿದಾಗ ಫಲ ಅಂದರೆ ಡಬಲ್ ಪೋರ್ಷನ್, 2ರಷ್ಟು ಫಲ ಎಂಬಂಥ ಹೆಸರು ಅರ್ಥ ಕೊಡುವಂಥ ಎಫ್ರಾಯಿಮ್ನ ಕೊಡ್ತಾನೆ. ಈಗಾಗಲೇ ಮನಸ್ಸೆಯವರಲ್ಲಿ ಅರ್ಧ ಕುಲದವರು ಮೋಶೆ ಕಾಲದಲ್ಲಿ ವಶಪಡಿಸ್ಕೊಂಡ್ರು, ಸ್ವಾಧೀನ ಮಾಡಿಕೊಂಡ್ರು. ಈಗ ಯೋಸೇಫನ ಮತ್ತೊಬ್ಬ ಮಗ ಅಂದರೆ ಎಫ್ರಾಯಿಮ್, ಅವರ ಕುಲದವರು ಈಗ ವಶಪಡಿಸ್ಕೊಳ್ತಾರೆ. ಅರ್ಧ ಪ್ಲಸ್ 1.5 ಆಯಿತು. 17ನೇ ಅಧ್ಯಾಯದಲ್ಲಿ ಮನಸ್ಸೆ ಕುಲದವರು ಸ್ವಾಧೀನ ಮಾಡಿಕೊಳ್ತಾರೆ. ಹಾಗಾದರೆ 2 ಗೋತ್ರದವರು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುವಂಥದ್ದನ್ನು ನೋಡಬಹುದು. ಮನಸ್ಸೆ ಕುಲದವರ ವಿಷಯದಲ್ಲಿ ನೋಡುವಾಗ ಆಶ್ಚರ್ಯ ಏನಂತ ಹೇಳಿದ್ರೆ, ಯೋಸೇಫನಲ್ಲಿದ್ದಂಥ ಆ ಒಂದು ಸ್ವಾಧೀನ ಮಾಡಿಕೊಳ್ಳುವಂಥದ್ದು, ದೇವರಿಗೆ ಪ್ರತಿಕ್ರಿಯೆ ಮಾಡುವಂಥ ಒಂದು ಮನಸ್ಸು ಎಫ್ರಾಯಿಮ್, ಮನಸ್ಸೆ ಇವರಿಬ್ಬರಿಗೂ ಇದ್ದದ್ದನ್ನು ನಾವು ಗಮನಿಸಬಹುದು. ಅವರಿಬ್ಬರು ಈ ಎಫ್ರಾಯಿಮ್ ಮನಸ್ಸೆ, ಯಾಕೆ ಮೊದಲು ಎಫ್ರಾಯಿಮ್ ಮತ್ತು ಮನಸ್ಸೆ ಆಮೇಲೆ? ಯಾಕಂತ ಹೇಳಿದರೆ ಯಾಕೋಬನು ಆಶೀರ್ವದಿಸುವಾಗ ಮೊದಲು ಮನಸ್ಸೆ ಮೇಲೆ ಕೈ ಇಡಬೇಕು, ಚೊಚ್ಚಲು ಮಗ, ನಂತರ ಎಫ್ರಾಯಿಮಿನ ಮೇಲೆ. ಆದರೆ ಯಾಕೋಬನೇನು ಮಾಡಿಬಿಡ್ತಾನೆ, ಅದನ್ನು ರಿವರ್ಸ್ ಮಾಡಿಬಿಡ್ತಾನೆ. ಎಫ್ರಾಯಿಮಿನ ಮೇಲೆ ಮೊದಲು ಕೈ ಇಟ್ಟು ಆನಂತರ
ಮನಸ್ಸಿನ ಮೇಲೆ ಕೈ ಇಡ್ತಾನೆ. ಅಲ್ಲಿ ಒಂದು ಶಿಲುಬೆ ಬರ್ತದೆ. ಹೌದು, ಅಲ್ಲಿ ಆ ರೀತಿಯಾಗಿ ಮಾಡಿದಾಗ ಮೊದಲು ಎಫ್ರಾಯಿಮನು, ಅನಂತರ ಮೊದಲು ಎಫ್ರಾಯಿಮನು ವಶಪಡಿಸಿಕೊಳ್ತಾನೆ 16ನೇ ಅಧ್ಯಾಯ, ಅನಂತರ 17ನೇ ಅಧ್ಯಾಯದಲ್ಲಿ ಮನಸ್ಸೆ ಕುಲದವರು ವಶಪಡಿಸಿಕೊಳ್ತಾರೆ. ಆ ಎರಡು ಕುಲದವರಿಗೆ ಇನ್ನೊಂದು ಹೆಸರು ಕೂಡ ಇದೆ. ಅದೇನೆಂದರೆ ಯೋಸೇಫ್ಯರು. ಅದನ್ನು ನಾವು 17ನೇ ಅಧ್ಯಾಯದ 14ನೇ ವಚನದಲ್ಲಿ ನಾವು ನೋಡ್ಬೋದು. ಯೋಸೇಫ್ಯರು ಅಂದರೆ ಯೋಸೇಫನ ಇಬ್ಬರು ಮಕ್ಕಳು, ಮನಸ್ಸೆ ಮತ್ತು ಎಫ್ರಾಯಿಮ್ ಮತ್ತು ಮನಸ್ಸೆ. ಯೋಸೇಫ್ಯರು ಯೆಹೋಶುವನಿಗೆ ಬಂದು, ನೀನು ಚೀಟು ಹಾಕಿ ನಮಗೆ ಒಂದೇ ಭಾಗವನ್ನು ಕೊಟ್ಟದ್ದೇಕೆ ಎಂಬುದಾಗಿ ಕೇಳ್ತಾರೆ. ಒಳ್ಳೆ ಪ್ರಶ್ನೆ. ಯಾಕಂದ್ರೆ ನಾವು ಇಬ್ಬರು, ಎರಡು ಗೋತ್ರದವ್ರು, ನಮ್ಗೆ ಯಾಕೆ ಒಂದೇ ಚೀಟ್ ಹಾಕಿ ಒಂದೇ ಕೊಟ್ಟಿದ್ದೆ ಅಂತ ಕೇಳ್ತಾರೆ. ಯೆಹೋಶುವನನ್ನು ಕೇಳ್ತಾರೆ. ಯೆಹೋಶುವನು ಮುದುಕಾಗ್ಬಿಟ್ಟಿದ್ದಾನೆ, ವಯಸ್ಸಾಗ್ಬಿಟ್ಟಿದೆ, ಈಗಾಗಲೇ ಕ್ವೈಟ್ ಆಗಿ ಕಾಲೇಬನ್ ಬಂದು ತಗೊಂಡು ಹೋಗ್ತಾನೆ. ಆದರೆ ಇವರು ಕ್ವೈಟ್ ಆಗಿಲ್ಲ, ಪ್ರಶಾಂತವಾಗಿಲ್ಲ. ಯೋಸೇಫ್ಯರು ಇಬ್ಬರು ಬಂದ್ಬಿಟ್ಟು, ಇಬ್ಬರು ಕುಲದವರು ಬಂದ್ಬಿಟ್ಟು ಆ ರೀತಿಯಾಗಿ ಕೇಳ್ತಾರೆ. ಯೆಹೋವನು ನಮ್ಮನ್ನು ಇಂದಿನವರೆಗೆ ಆಶೀರ್ವದಿಸಿದ್ದರಿಂದ ನಾವು ಮಹಾಜನಾಂಗವಾಗಿದ್ದೇವಲ್ಲ ಎಂಬುದಾಗಿ ತಮ್ಮ ಸಾಕ್ಷಿ ಯೆಹೋಶುವನ ಮುಂದೆ ಕೊಡ್ತಾರೆ. ಅದಕ್ಕೆ ಯೆಹೋಶುವನ ಅವರಿಗೆ, ಮಹಾಜನಾಂಗವಾದ ನಿಮಗೆ ಎಫ್ರಾಯಿಮ್ ಬೆಟ್ಟದ ಸೀಮೆ ಸಾಲದಿದ್ದರೆ ಪೆರಿಜಿಯರ ಮತ್ತು ರೆಫಾಯರ ಸೀಮೆಗಳಿಗೆ ಹೋಗಿ ಅಲ್ಲಿ ಕಾಡು ಕಡಿದು ಸ್ವಲ್ಪ ಕೆಲಸ ಮಾಡ್ರಿ, ಸ್ವಲ್ಪ ಹೋಮ್ವರ್ಕ್ ಮಾಡ್ರಿ. ಕಾಡಿದೆ, ಅಲ್ಲಿ ಹೋಗ್ಲಿಕ್ಕಾಗಲ್ಲ ಅಂದರೆ ಕಾಡು ಕಡಿದು ಸ್ಥಳ ಮಾಡಿಕೊಳ್ರಿ ಎಂಬುದಾಗಿ ಹೇಳ್ತಾರೆ. ಆದರೆ ಅವರು ಇನ್ನೊಂದು ಎಕ್ಸ್ಕ್ಯೂಸ್ ಕೊಡ್ತಾರೆ ಯೆಹೋಶುವನಿಗೆ. ಏನಂತ? ಈ ಯೋಸೇಫ್ಯರು ಅಂದರೆ ಎಫ್ರಾಯಿಮ್ ಮತ್ತು ಮನಸ್ಸೆಯವರು ಯೆಹೋಶುವನಿಗೆ ಏನೇ ಅಂತ ಹೇಳ್ತಾರೆ, ನಮ್ಮ ಪರ್ವತ ಪ್ರದೇಶವು ನಮಗೆ ಸಾಲುವುದಿಲ್ಲ. ಬಹುಶಃ ಕಾಲೇಬನ್ ಪರ್ವತ ಪ್ರದೇಶ ತಕ್ಕೊಂಡ ಹೆಬ್ರೋನು, ಇವರು ಸಾಲೋದಿಲ್ಲ ಅಂತ ಹೇಳ್ತಾರೆ. ನಮಗೆ ಬೆತ್ ಶಯಾನ್ ಮತ್ತು ಅದಕ್ಕೆ ಸೇರಿದ ಊರುಗಳಿರುವ ತಗ್ಗಿನಲ್ಲಿಯೇ, ಇಜ್ರೇಲಿನ ತಗ್ಗಿನಲ್ಲಿಯೇ ವಾಸಿಸುವ ಕಾನಾನ್ಯರೆಲ್ಲರಿಗೆ ಕಬ್ಬಿಣದ ರಥಗಳಿವೆ ಅನ್ನಲು. ಅಂದರೆ ಇವರೇನು ಹೇಳ್ತಾರೆ, ಎರಡು ಸ್ಥಳದ ಬಗ್ಗೆ ಹೇಳ್ತಾರೆ. ಬೆತ್ ಶಯಾನ್ ಅಂತ ಹೇಳಿದ್ರೆ ವಿಶ್ರಾಂತಿಯ ಮನೆ, ಅದು ಬೇಕಂತೆ. ಇಜ್ರೇಲ್ ಅಂದರೆ ದೇವರು ಬಿತ್ತುತ್ತಾನೆ ಎಂಬಂಥ ಸ್ಥಳ. ಆದರೆ ಅವರು ಒಂದು ಸಮಸ್ಯೆ ಹೇಳ್ತಾರೆ, ಅಂದರೆ ಕಬ್ಬಿಣ ರಥಗಳು ಈ ಕಾನಾನ್ಯರಿಗಿದೆ ಅಲ್ಲ ಅಂತ ಹೇಳ್ತಾರೆ. ಆ ಒಂದು ವಿಷಯ ಯೆಹೋಶುವನು ಹೇಳುವಂಥ ಮಾತನ್ನು ಗಮನಿಸಿರಿ. 17ನೇ ವಚನದಲ್ಲಿ, ಯೋಸೇಫ್ಯರಾದ ಎಫ್ರಾಯಿಮ್ ಮನಸ್ಸೆ ಕುಲ ಜನರಿಗೆ ನೀವು ಮಹಾಜನಾಂಗವು ಬಹುಬಲವುಳ್ಳವರೂ ಆಗಿರುವುದು ನಿಜ. ಅವ್ರಂಗೆ ಹೇಳಲಿಲ್ಲ, ಆದರೆ ಯೆಹೋಶುವನು ಹೇಳ್ತಾನೆ, ಬಹುಬಲ ನಿಮಗಿದೆ. ಆದ ಕಾರಣ ನೀವೇನು ಮಾಡ್ರಿ, ಕಾಡುಗಳಿದ್ದರೂ ಅವುಗಳನ್ನು ಕಡಿದು ಹಾಕ್ಬೋದು. ಆನಂತರ ಏನು ಮಾಡ್ರಿ, ನೀವು ಕಾನಾನ್ಯರು ಬಲಿಷ್ಠರಾಗಿ ಕಬ್ಬಿಣ ರಥಗಳು ಉಳ್ಳವರು ಆಗಿದ್ರೆ ನೀವು ಅವರನ್ನು ಹೊರಡಿಸಿ ಬಿಡುವಿರಿ. ಒಂದು ಪ್ರವಾದನೆ ಹೇಳಿ ಅವರಿಗೆ ಭಾಗ ಮಾಡಿ ಕೊಡ್ತಾನೆ ಯೆಹೋಶುವನು. 17ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಯೆಹೋಶುವನ ಗ್ರಂಥದಿಂದ ಕೊಟ್ಟ ಕೃಪೆಗಾಗಿ ದೇವರು ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 17. There was also a lot for the tribe of Manasseh, for he was the firstborn of Joseph, to wit, for Machir, the firstborn of Manasseh, the father of Gilead, because he was a man of war, therefore he had Gilead and Bashan. There was also a lot for the rest of the children of Manasseh by their families, for the children of Abiezer, and for the children of Helek, and for the children of Azriel, and for the children of Shechem, and for the children of Hepher, and for the children of Shemida. These were the male children of Manasseh the son of Joseph by their families. But Zelophehad the son of Hepher, the son of Gilead, the son of Machir, the son of Manasseh, had no sons but daughters. And these are the names of his daughters, Mahlah and Noah, Hoglah, Milcah, and Tirzah.
And they came near before Eleazar the priest, and before Joshua the son of Nun, and before the princes, saying, The Lord commanded Moses to give us an inheritance among our brethren. Therefore, according to the commandment of the Lord, he gave them an inheritance among the brethren of their father. And there fell 10 portions to Manasseh beside the land of Gilead and Bashan, which were on the other side Jordan, because the daughters of Manasseh had an inheritance among his sons, and the rest of Manasseh's sons had the land of Gilead. And the coast of Manasseh was from Asher to Michmethah, that lieth before Shechem, and the border went along on the right hand unto the inhabitants of En-Tappuah. Now Manasseh had the land of Tappuah, but Tappuah on the border of Manasseh belonged to the children of Ephraim. And the coast descended unto the river Kanah, southward of the river. The cities of Ephraim are among the cities of Manasseh. The coast of Manasseh also was on the north side of the river, and the outgoings of it were at the sea. Southward it was Ephraim's, and northward it was Manasseh's, and the sea is his border. And they met together in Asher on the north, and in Issachar on the east. And Manasseh had in Issachar and in Asher Bershean and her towns, and Ibleam and her towns, and the inhabitants of Dor and her towns, and the inhabitants of Endor and her towns, and the inhabitants of Taanach and her towns, and the inhabitants of Megiddo and her towns, even 3 countries. Yet the children of Manasseh could not drive out the inhabitants of those cities, but the Canaanites would dwell in that land. Yet it came to pass, when the children of Israel were waxen strong, that they put the Canaanites to tribute, but did not utterly drive them out. And the children of Joseph spake unto Joshua, saying, Why hast thou given me but 1 lot and 1 portion to inherit, seeing I am a great people, forasmuch as the Lord hath blessed me hitherto? And Joshua answered them, If thou be a great people, then get thee up to the wood country, and cut down for thyself there in the land of the Perizzites and of the giants, if Mount Ephraim be too narrow for thee. And the children of Joseph said, The hill is not enough for us, and all the Canaanites that dwell in the land of the valley have chariots of iron, both they who are Bethshean and her towns, and they who are of the valley of Jezreel. And Joshua spake unto the house of Joseph, even to Ephraim and to Manasseh, saying, Thou art a great people, and hast great power. Thou shalt not have 1 lot only, but the mountain shall be thine, for it is a wood, and thou shalt cut it down. And the outgoings of it shall be thine, for thou shalt drive out the Canaanites, though they have iron chariots, and though they be strong.